कांग्रेस अध्यक्ष और राज्यसभा सांसद मल्लिकार्जुन खड़गे ने रविवार को कहा कि पाकिस्तान ने अपनी संसद बुलाई है और चर्चा की है। उन्होंने कहा कि ऑपरेशन सिंदूर पर चर्चा के लिए भाजपा के नेतृत्व वाली केंद्र सरकार को संसद सत्र बुलाना चाहिए। पीएम मोदी पर कटाक्ष करते हुए कांग्रेस अध्यक्ष ने कहा कि ऑपरेशन सिंदूर पर आत्म प्रशंसा से बचे। उन्होंने आगे कहा कि कोई भी देश के खिलाफ नहीं बोलेगा। मल्लिकार्जुन खड़गे ने कहा, हमें पता होना चाहिए कि अब कब क्या बोलना है। राष्ट्रीय मामलों में एकता होनी चाहिए और अपने विरोधियों को हराने पर ध्यान केंद्रित करना चाहिए। देश भर के सभी नेताओं को राष्ट्रीय सुरक्षा के मामलों में चुप रहना चाहिए। इस बारे में बोलने से पहले यह समझना बेहतर है कि क्या हुआ है। प्रतिनिधिमंडल की रिपोर्ट आने से पहले कोई चुनाव प्रचार नहीं होना चाहिए। पीएम मोदी को चुनावी भाषण देने से बचना चाहिए। आत्म प्रशंसा की कोई जरूरत नहीं। पूरा देश हमारे सशस्त्र बलों के साथ खड़ा है। पीएम मोदी ने पहले कहा था कि उन्होंने सेना को पूरा अधिकार दिया है, तो वे अब फिर से क्यों बोल रहे हैं। पीएम मोदी को आत्म प्रशंसा वाले भाषण नहीं देने चाहिए। हमने कहा है कि आइए संसद बुलाए और बात करें। यहाँ तक कि पाकिस्तान ने भी अपनी संसद बुलाई है और चर्चा कर रहा है। हमें से कोई भी देश के खिलाफ नहीं बोलेगा। ಅಲ್ಲಿ ಮಾತಾಡಿದ್ರೆ ಒಳ್ಳೆಯದು। ಈಗ ಒಬ್ಬರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಂಗಿಲ್ಲ। ನಮಗೆ ದೇಶದಲ್ಲಿ ನಮ್ಮ ಒಕ್ಕಟ್ಟಿರಬೇಕು। ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು। ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದ್ದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ ಕಾಣಲ್ಲ। ಬಟ್ ಒಂದು ವಿನಂತಿ ಏನಂದರೆ, ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು ಮತ್ತು ಮೋದಿಯವ್ರನ್ನೂ ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು। ಈ ಕಡೆ ಅವರು ಒಂದು ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ, ಎಲ್ಲರೂ ಹೋಗಿದ್ದಾರೆ। ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ, ಅವ್ರಲ್ಲಿಂದ ರಿಪೋರ್ಟ್ ತೊಗೊಳಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದವಿಲ್ಲದೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ, ಎನಿಮಿಗಳಿಗೆ ಹೆದರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು ಮತ್ತು ಬರೀ ನಾನು ಇದು ಮಾಡೀನಿ, ಅದು ಮಾಡೀನಿ, ನಾನು ನನ್ನ ಒಬ್ಬರಿಂದನೇ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು, ಸ್ವಯಂ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಾನು ಮಾತ್ರ ಮಾಡಬಲ್ಲೆ ಮತ್ತು ಯಾರೂ ಮಾಡಲ್ಲ ಅಂತ ಹೇಳೋದು। ಇಡೀ ದೇಶ ಇವತ್ತು ಮಿಲ್ಟ್ರಿ ಹಿಂದೆ ಇದೆ, ನಮ್ಮ ಆರ್ಮಿ ಹಿಂದೆ ಇಡೀ ದೇಶ ಇದೆ ಮತ್ತು ಆರ್ಮಿದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಫುಲ್ ಸಪೋರ್ಟ್ ಇದೆ। ಇದೇ ಮೋದಿಯವರು ಹಿಂದೆ ಮೊದಲು ಹೇಳಿದ್ರು, ನಾನೇನೂ ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ, ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ, ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿನಿ। ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವು ಯಾಕೆ ಪದೇ ಪದೇ ಹೇಳ್ತೀರಿ? ನೀವು ಹೇಳಕ್ಕೆ ಹೋಗಬೇಡಿ। ನಾವು ಆರ್ಮಿ ಜೊತೆಯಲ್ಲಿದ್ದೇವೆ, ಅವ್ರು ಫೈಟ್ ಮಾಡ್ತಾರೆ, ಅವ್ರಿಗೇನು ಕೊರತೆ ಇದ್ರೂ ಕೂಡ ಸರ್ಕಾರ ಅವ್ರಿಗೆ ಬೆಂಬಲ ನೀಡ್ತಿತ್ತಂದರೆ ಪ್ರತಿ